ಬೆಂಗಳೂರಿನ ಹೊರವಲಯದ ಆನೇಕಲ್ನಲ್ಲಿ ನೀಲಗಿರಿಯ ತೋಪಿನಲ್ಲಿ ವಿದ್ಯಾರ್ಥಿಯನ್ನ ಭರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹತ್ಯೆಯ ನಂತರ ಸುಟ್ಟು ಹಾಕಲಾಗಿದೆ. ನೀಲಗಿರಿ ತೋಪಿನಲ್ಲಿ ವಿದ್ಯಾರ್ಥಿಯ ಭರ್ಬರ ಹತ್ಯೆ, ಕೊಲೆಗೈದು ತದನಂತರ ಸುಟ್ಟು ಹಾಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. 22ನೇ ತಾರೀಕು ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನ ಹೊರವಲಯದ ಆನೇಕಲ್ನಲ್ಲಿ ನಡೆದಿದೆ ಘಟನೆ. ಹಾಸ್ಟೆಲ್ನಿಂದ ನಾಪತ್ತೆಯಾಗಿದ್ದ ಹರ್ಷಿತ್ ಎಂಬ ವಿದ್ಯಾರ್ಥಿ ಫೆಬ್ರವರಿ 22ರಂದು ಹಾಸ್ಟೆಲ್ನಿಂದ ಕಾಣೆಯಾಗಿದ್ರು ಹರ್ಷಿತ್. ಇವತ್ತು ಬೆಳಗ್ಗೆ ಆನೇಕಲ್ನ ಕಾಳನಾಯಕನಹಳ್ಳಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಈ ಶವದ ಸುತ್ತ, ಈ ಸಾವಿನ ಸುತ್ತ ಹಲವು ಅನುಮಾನಗಳ ಹುತ್ತ ನಿರ್ಮಾಣವಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ನಿರ್ಜನ ಪ್ರದೇಶಕ್ಕೆ ಹೋದ್ರು, ಆತನನ್ನ ಕರೆದುಕೊಂಡು ಹೋಗಿದ್ಯಾರು ಅಥವಾ ಆತನನ್ನ ಅಲ್ಲಿಗೆ ಬರಮಾಡ್ಕೊಂಡಿದ್ಯಾರು, ಅದಾದ ಮೇಲೆ ಅಲ್ಲಿ ಏನಾಯಿತು, ಯಾವ ವಿಚಾರ ಕೊಲೆ ಆಯಿತು, ಹಲವು ಪ್ರಶ್ನೆಗಳು ಈ ಸಾವಿನ ಸುತ್ತ ನಿರ್ಮಾಣವಾಗ್ತಾ ಇದೆ. ಟೀನೇಜ್ ಅಂದಾಗ ಫ್ರೆಂಡ್ಶಿಪ್ಪು, ಲವ್ವು ಕಾಮನ್ನು, ಹುಡುಗಿ ವಿಚಾರಕ್ಕೆ ಏನಾದರೂ ಕೊಲೆ ಆಯ್ತಾ, ಅಥವಾ ಈ ಬೆಟ್ಟಿಂಗು ಅದು ಇದು ದುಡ್ಡಿನ ಅಥವಾ ಹಣಕಾಸಿನ ವಿಚಾರಕ್ಕೆ ಏನಾದರೂ ಕೊಲೆ ಆಯ್ತಾ, ಅಥವಾ ಸ್ನೇಹಿತರ ನಡುವೆ ಏನಾದರೂ ಕಿರಿಕ್ಕಾಗಿ ಕೊಲೆ ಆಯ್ತಾ, ಅಥವಾ ಅಪರಿಚಿತರು ಯಾರಾದರೂ ಈತನನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ರ? ಈ ರೀತಿಯ ಹಲವು ಅನುಮಾನಗಳು ಈ ಸಾವಿನ ಸುತ್ತ ನಿರ್ಮಾಣವಾಗ್ತಾ ಇದೆ. ಆನೇಕಲ್ ಪೊಲೀಸರು ಇದೇ ಆಂಗಲ್ನಲ್ಲಿಯೇ ಈಗ ತನಿಖೆಯನ್ನು ನಡೆಸ್ತಾ ಇರುವಂತಹದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಹರ್ಷಿತ್ ಅವರ ಕೊನೆಯ ವಿಡಿಯೋ ಅದು. ಅವರು ಹಾಸ್ಟೆಲ್ನಿಂದ ತೆರಳುತ್ತಾ ಇರುವಂತಹ ವಿಡಿಯೋ. 22ನೇ ತಾರೀಕು ಅವರು ಹಾಸ್ಟೆಲ್ನಿಂದ ಹೊರಗೆ ಹೋದವರು ವಾಪಸ್ ಮರಳಿ ಹಾಸ್ಟೆಲ್ಗೆ ಬರೋದಿಲ್ಲ. ಅದಾದ ಮೇಲೆ ಆತನಿಗಾಗಿ ಹಲವು ಕಡೆಗಳಲ್ಲಿ ಹುಡುಕಾಟ ಕೂಡ ನಡೆಸಲಾಗಿತ್ತು. ಈಗ ಅವರು ಶವವಾಗಿ ಪತ್ತೆಯಾಗಿದ್ದಾರೆ ನಿರ್ಜನ ಪ್ರದೇಶದಲ್ಲಿ. ಈ ಸಾವಿನ ಸುತ್ತ ಸಹಜವಾಗಿಯೇ ಹಲವು ಅನುಮಾನಗಳ ಹುತ್ತ ಕೂಡ ನಿರ್ಮಾಣವಾಗ್ತಾ ಇದೆ. ಪ್ರತಿಷ್ಠಿತ ಕಾಲೇಜಿನಲ್ಲಿ ಅವರು ಬಿಟೆಕ್ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೀಲಗಿರಿ ತೋಪಿನಲ್ಲಿ ವಿದ್ಯಾರ್ಥಿಯ ಭರ್ಬರ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಟ್ಟು ಕರಕಲಾದ ಶವದ ಬಳಿ ಬ್ಯಾಗ್ ಮತ್ತು ಮೊಬೈಲ್ ಸಿಕ್ಕಿದೆ. ಉತ್ತರಾಖಂಡ್ ಮೂಲದ ಹರ್ಷಿತ್ ಬೆಂಗಳೂರಿಗೆ ಬಂದು ಓದ್ತಾ ಇದ್ರು. ಪ್ರತಿಷ್ಠಿತ ಕಾಲೇಜಿನಲ್ಲಿ ಬಿಟೆಕ್ ಓದ್ತಾ ಇದ್ದ ಹರ್ಷಿತ್ ನೀಲಗಿರಿ ತೋಪಿನಲ್ಲಿ ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಈ ಸಾವಿನ ಸುತ್ತ ಹಲವು ಅನುಮಾನಗಳ ಹುತ್ತ ನಿರ್ಮಾಣವಾಗಿದೆ. ಹಾಗಾದ್ರೆ ಕೊಲೆಗೈದಿದ್ದು ಯಾಕೆ, ಕೊಲೆ ಮಾಡಿದವರು ಯಾರು, ಅವರ ಉದ್ದೇಶ ಏನಾಗಿತ್ತು, ಪರಿಚಿತರೇ ಕೊಲೆ ಮಾಡಿದ್ರ, ಅಪರಿಚಿತರು ಕೊಲೆ ಮಾಡಿದ್ರ? ಹಲವು ಅನುಮಾನಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ನೋಡಿ, ಅಪರಿಚಿತರು ಕೊಲೆ ಮಾಡಿದ್ದೇ ಆಗಿದ್ರೆ ಈ ಕ್ರೈಮ್ ಸಿನಾರಿಯೋವನ್ನು ನೀವು ಗಮನಿಸ್ತಾ ಇದ್ರಿ. ಮೊಬೈಲ್ ಅಲ್ಲೇ ಇದೆ, ಬ್ಯಾಗ್ ಇದೆ, ಚಪ್ಪಲಿಗಳಲ್ಲೇ ಬಿದ್ದಿದೆ. ಹಣಕ್ಕೆ ಅಥವಾ ಮೊಬೈಲ್ಗೆ ಅಂತಾನೆ ಕೊಲೆ ಆಗಿದ್ರೆ ಅವೆಲ್ಲವನ್ನೂ ಕೂಡ ಅವ್ರು ತೆಗೆದುಕೊಂಡು ಹೋಗ್ತಾ ಇದ್ರು. ಯಾವುದೇ ಕುರುಹುಗಳನ್ನು ಅಲ್ಲಿ ಬಿಡ್ತಾ ಇರಲಿಲ್ಲ. ಬಟ್ ಅವೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಏನಾಗಿದೆ ಅನ್ನುವಂತಹದ್ದು ಈಗ ಪೊಲೀಸರ ಟೆನ್ಷನ್ ಅನ್ನು ಕೂಡ ಜಾಸ್ತಿ ಮಾಡ್ತಾ ಇರುವಂತಹದ್ದು. ಘಟನಾ ಸ್ಥಳಕ್ಕೆ ಪೊಲೀಸರು ವಿಸಿಟ್ ಮಾಡಿದ್ದಾರೆ, ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಜೊತೆಗೆ ಅವರ ಪರಿಚಯಸ್ಥರಿಂದ, ಕ್ಲಾಸ್ಮೇಟ್ಸ್ಗಳಿಂದ, ರೂಮ್ಮೇಟ್ಸ್ಗಳಿಂದ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿರುವಂತಹದ್ದು. ಮೂಲತಃ ಹರ್ಷಿತ್ ಉತ್ತರಾಖಂಡದವರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ದಿನ ನಾವು ಮರ್ಸೂರಿಗೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಬೇರೆ ಪ್ರಕರಣದಲ್ಲಿ ಬಂದಂಥ ಸಂದರ್ಭದಲ್ಲಿ ಬಂದಂಥ ಮಾಹಿತಿ ಏನಂತಂದರೆ, ಈಗ ಆನೇಕಲ್ ಲಿಮಿಟ್ಸ್ ಈ ತಡಿ ರಸ್ತೆಯಲ್ಲಿ ಇರ್ತಕ್ಕಂಥ ಈ ಜಾಗದಲ್ಲಿ ಒಂದು ಹಾಫ್ ಪ್ಯಾಂಟ್ ಬಾಡಿ, ಅರ್ಬೆಂದ್ ಅಂತ ಒಂದು ಬಾಡಿ ಬಿದ್ದಿದೆ ಅಂತ ಹೇಳಿದ್ರು. ಕೂಡಲೇ ಬಂದು ನಾನು, ನಮ್ಮ ಇನ್ಸ್ಪೆಕ್ಟ್ರು, ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಅವರು ನಾವು ಕೂಡಲೇ ಬಂದು ನೋಡಿದಂಥ ಸಂದರ್ಭದಲ್ಲಿ ಅದು ಪೂರ್ತಿ ಆಲ್ಮೋಸ್ಟ್ 60 to 70% ಬಾಡಿ ಬರ್ನ್ ಆಗಿದೆ. ಏಜ್ ಅರೌಂಡ್ 24 to 25 ಇಯರ್ಸ್ ಅಂತ ತಿಳಿದು ಬರ್ತದೆ. ಸ್ಥಳದಲ್ಲಿ ಕೆಲವು ಸಾಕ್ಷ್ಯಾಧಾರಗಳು ಸಿಕ್ಕಿದೆ, ಮೊಬೈಲು, ಚಪ್ಪಲ್ಸು, ಎಲ್ಲ ಸಿಕ್ಕಿದೆ. ಬಟ್ ಈ ಪ್ರಕರಣಕ್ಕೆ ಸಂಬಂಧ ಬೆಳಗ್ಗೆ 6:30 ಸುಮಾರಿಗೆ ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ರು. ಈ ಥರ ಏನೋ ಆನೇಕಲ್ಲಿಂದ ಬರಬೇಕಾದ್ರೆ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲೇನೋ ಬಾತ್ರೂಮ್ಗೆ ಹೋಗೋಣ ಅಂತಲೋ ಹೋದ್ರಂತೆ. ಹೋಗಿ ಅಲ್ಲಿ ಏನೋ ಸ್ಮೆಲ್ ಬರ್ತಿತ್ತು ಅಂತ ನೋಡಿ ಅದನ್ನು ಯಾವುದೋ ಬಾಡಿ ಇದೆ ಅಂತೇಳಿ ನನಗೆ ಕಾಲ್ ಮಾಡಿದ್ರು. ಬೆಳಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂಬರೀಶ್, ಹರ್ಷಿತ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಪ್ರಮುಖವಾಗಿ ಹರ್ಷಿತ್ ಶವ ಅಲ್ಲೇ ಸಿಕ್ಕಿದೆ ಅನ್ನೋದು ಗೊತ್ತಾಗಿದ್ದು ಹೇಗೆ, ಯಾರಿದನ್ನು ಐಡೆಂಟಿಫೈ ಮಾಡಿದ್ದು ಅಂತ ಹೇಳಿ? ಅಂಬರೀಶ್. ಪ್ರೇಮ್, ಖಂಡಿತವಾಗ್ಲೂ ಏನು ಕಾಲೇಜು ವಿದ್ಯಾರ್ಥಿ ಸಾವನ್ನಪ್ಪಿರೋ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಅಡಿಷನಲ್ ಎಸ್ ಪಿ ಪುರುಷೋತ್ತಮ್ ಇರ್ಬೋದು ಅಥವಾ ಆನೇಕಲ್ ಪೊಲೀಸರು ಸಹ ಒಂದು ತಂಡವನ್ನ ರಚನೆ ಮಾಡ್ಕೊಂಡು ಈಗಾಗಲೇ ಕೊಲೆ ಪ್ರಕರಣವನ್ನ ಬೇಯಿಸೋದಕ್ಕೆ ಮುಂದಾಗಿರುವಂತದ್ದು. ಪ್ರಮುಖ ಕಾರಣ ಏನಂತಂದ್ರೆ, ಕಳೆದ 22ನೇ ತಾರೀಕು ಹರ್ಷಿತ್ ಕೋಟಳ
ಹಾಸ್ಟೆಲ್ ಇಂದ ಕಾಲೇಜ್ಗೆ ಆನೇಕಲ್ನ ಸಮೀಪ ಇರುವಂತಹ ಪ್ರತಿಷ್ಠಿತ ಕಾಲೇಜ್ಗೆ ಬರಬೇಕಾಗಿತ್ತು. ಅಂದು ಪ್ರತಿದಿನ ಆತ ಕಾಲೇಜಿನ ಬಸ್ನಲ್ಲೇ ಹೋಗ್ತಿದ್ದ. ಅಂದು ಲೇಟ್ ಆಯ್ತು ಅಂತೇಳಿ ಆತ ಬಸ್ಗೆ ಹೋಗಿಲ್ಲ, ಏನು ಖಾಸಗಿ ಬಸ್ ಅಲ್ಲಿ ಆನೇಕಲ್ಗೆ ಬಂದಿದ್ದಾನೆ ಅಂತ ಮಾಹಿತಿ ಲಭ್ಯ ಆಗಿರುವಂತದ್ದು. ಅಂದ್ರೆ ಆತ ಅಲ್ಲಿಂದ ಹೇಗ್ ಬಂದ ಮತ್ತು ಅವತ್ತು ಕಾಲೇಜ್ಗೆ ಹೋಗಿಲ್ಲ ಅಂತೇಳಿ ಈಗ ಪೊಲೀಸರು ಹೇಳ್ತಿದ್ದಾರೆ. ಅಂದ್ರೆ ಕಾಲೇಜ್ಗೂ ಹೋಗದೆ ಆತ ಯಾರ ಜೊತೆಲಿ ಹೋಗಿದ್ದ ಮತ್ತು ಆತನ ಸ್ನೇಹಿತರ ಜೊತೆ ಹೋಗಿದ್ನ ಆತ ಅಥವಾ ಬೇರೆ ಯಾರಾದ್ರೂ ಅಪರಿಚಿತ ವ್ಯಕ್ತಿಗಳ ಜೊತೆ ಏನೋ ಸಂಪರ್ಕ ಹೊಂದಿದ್ನ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆನ ಮುಂದುವರಿಸಿದ್ದಾರೆ. ಜೊತೆಗೆ ಈಗಾಗಲೇ ಏನು ಹಾಸ್ಟೆಲ್ ಬರೋದು ತಮಿಳುನಾಡು ವ್ಯಾಪ್ತಿ ತಳಿ ಪೊಲೀಸ್ ಠಾಣೆಗೆ ಬರುವಂತ ಆ ವ್ಯಾಪ್ತಿಗೆ ಬರ್ತದೆ. ಹಾಗಾಗಿ ಅಲ್ಲಿ ಹಾಸ್ಟೆಲ್ ವತಿಯಿಂದಾನೇ ಈಗ ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿರ್ತಾರೆ. ಆದ್ರೆ 4 ದಿನ ಆದ್ರೂ ಸಹ ಏನು ಆತ ಪತ್ತೆ ಆಗಿರಲ್ಲ. ಇವತ್ತು ಬೆಳಗ್ಗೆ ಏನು ಇಲ್ಲಿ ಬೆಳಗ್ಗೆ ಬಯಲ್ದೆಸೆಗೆ ಹೋದಂತಹ ಸ್ಥಳೀಯರು ಗಮನಿಸಿ ಆನೇಕಲ್ ಪೊಲೀಸರಿಗೆ ಈ ಒಂದು ವಿಚಾರ ತಿಳಿಸಿರ್ತಾರೆ. ಮತ್ತು ಸ್ಥಳದಲ್ಲೇ ಬ್ಯಾಗು ಮತ್ತು ಆತನ ಪರ್ಸ್ ಇರ್ಬೋದು ಅಥವಾ ಮೊಬೈಲ್ ಸಹ ಅಲ್ಲೇ ಪತ್ತೆ ಆಗಿರ್ತದೆ. ಅಂದ್ರೆ ಇದು ಕೊಲೆ ಆಗಿರೋದು ಯಾರೋ ಪರಿಚಿತರಿಂದನೇ, ಆತ ಸ್ನೇಹಿತರು ಅಥವಾ ಆತನಿಗೆ ಪರಿಚಯ ಇರುವಂತಹ ವ್ಯಕ್ತಿಗಳಿಂದನೇ ಈ ಕೊಲೆ ಆಗಿದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಆನೇಕಲ್ ಪೊಲೀಸರು ಸಂಪೂರ್ಣವಾಗಿ ಅದರ ಸಿಡಿಯರ್ ಅನ್ನ ತೆಗೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ FSL ಟೀಮ್ ಸಹ ಈಗ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಮತ್ತು ಅಲ್ಲಿನ ಘಟನಾವಳಿಗಳ ಬಗ್ಗೆನೂ ಪರಿಶೀಲನೆ ಮುಂದುವರಿಸಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.